ಟಿ20 ವಿಶ್ವಕಪ್ನಲ್ಲಿ ಸತತ ಗೆಲುವಿನ ಮೂಲಕ ಮುನ್ನುಗ್ಗುತ್ತಿರುವ ಟೀಂ ಇಂಡಿಯಾಗೆ ಇಂದು ಮತ್ತೊಂದು ಸವಾಲಿದೆ. ಬಾಂಗ್ಲಾ ವಿರುದ್ಧ ಫೀಲ್ಡ್ಗಿಳಿಯಲಿರುವ ಭಾರತ ತಂಡದಲ್ಲಿ ಕೆಲ ಬದಲಾವಣೆ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಯಾವುದಾ ಬದಲಾವಣೆ ನೋಡೋಣ ಬನ್ನಿ. ಟಿ20 ವಿಶ್ವಕಪ್ ಮಿನಿ ಯುದ್ಧದಲ್ಲಿ ಟೀಂ ಇಂಡಿಯಾ ಆಡಿರೋ ಎಲ್ಲ 5 ಪಂದ್ಯಗಳಲ್ಲಿ ಸತತವಾಗಿ ಗೆಲುವು ಕಂಡಿದೆ. ಇದೀಗ ಸೂಪರ್ 8 ಹಂತದ 2ನೇ ಪಂದ್ಯದಲ್ಲಿ ಭಾರತಕ್ಕೆ ಬಾಂಗ್ಲಾದೇಶ ಎದುರಾಳಿಯಾಗಿ ಆಡಲಿದೆ. ವೆಸ್ಟ್ ಇಂಡೀಸ್ನ ಸರ್ ವಿವಿಯನ್ ರಿಚರ್ಡ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದ್ದು, ಬಲಿಷ್ಠ ಭಾರತದ ವಿರುದ್ಧ ಜಯ ದಾಖಲಿಸೋಕೆ ಬಾಂಗ್ಲಾ ಪಡೆ ಕೂಡ ಶತ ಪ್ರಯತ್ನ ನಡೆಸಲಿದೆ. ಇನ್ನು ಸೂಪರ್ 8 ನಲ್ಲಿ ಮೊದಲ ಪಂದ್ಯ ಗೆದ್ದ ಹುಮ್ಮಸ್ಸಿನಲ್ಲಿರೋ ರೋಹಿತ್ ಶರ್ಮಾ ಸೇನೆಯಲ್ಲಿ ಇಂದು ಕೊಂಚ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಶಿವಂ ದುಬೆ ಹಾಗೂ ಹರ್ಷದೀಪ್ ರನ್ನ ಬಾಂಗ್ಲಾದೇಶ ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದೇಶದ ವಿರುದ್ಧದ ಪಂದ್ಯದಲ್ಲಿ ಪ್ಲೇಯಿಂಗ್ 11 ನಿಂದ ಹೊರಗುಳಿಸುವ ಸಾಧ್ಯತೆ ಇದೆ. ದುಬೆ ಮತ್ತು ಸಿಂಗ್ ಬದಲಾಗಿ ಮೊಹಮ್ಮದ್ ಸಿರಾಜ್ ಮತ್ತು ಜೈಸ್ವಾಲ್ ಸ್ಥಾನ ಪಡೆಯಬಹುದಾಗಿದೆ. ಇನ್ನು ಕೊಹ್ಲಿ ಈ ಸರಣಿಯಲ್ಲಿ ಈವರೆಗೆ ಉತ್ತಮ ಪ್ರದರ್ಶನ ನೀಡದ ಕಾರಣ ಜೈಸ್ವಾಲ್ ಓಪನರ್ ಆಗಿ ರೋಹಿತ್ಗೆ ಸಾಥ್ ನೀಡೋ ಸಾಧ್ಯತೆ ಇದೆ. ಜೊತೆಗೆ ಕೊಹ್ಲಿ 1 ಡೌನ್ ಕ್ರಮಾಂಕದಲ್ಲಿ ಆಡಿದ್ರೆ ಲಯಕ್ಕೆ ಮರಳೋ ಸಾಧ್ಯತೆ ಇದೆ. ಇನ್ನು ಬಾಂಗ್ಲಾ ವಿರುದ್ಧದ ಇಂದಿನ ಪಂದ್ಯ ಗೆದ್ದಲ್ಲಿ ಈ ಬಾರಿಯ ಟಿ20 ವಿಶ್ವಕಪ್ ಸೆಮಿಫೈನಲ್ಗೆ ಭಾರತ ತಂಡ ಲಗ್ಗೆ ಇಡುವುದು ಬಹುತೇಕ ಖಚಿತವಾಗಲಿದೆ. ಹೀಗಾಗಿ ಬಾಂಗ್ಲಾದೇಶದ ವಿರುದ್ಧ ಪ್ರಬಲ ಪ್ರದರ್ಶನ ನೀಡಲು ಟೀಂ ಇಂಡಿಯಾದ ಆಟಗಾರರು ಸನ್ನದ್ಧರಾಗಿದ್ದಾರೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.